ಇವತ್ತು ಪತ್ರಿಕಾಗೋಷ್ಠಿ ಕರೆಯ ಉದ್ದೇಶ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳ ವರ್ಗಾವಣೆಯ ಹಳೆಯ ನಿಯಮದಂತೆ ಜಾರಿ ಮಾಡಲು ಆಗ್ರಹ. ಹಳೆಯ ನಿಯಮ ಅಂತಂದರೆ ಕಲಬುರಗಿ ಜಿಲ್ಲೆಯದಂತಾಗಲಿ ರಾಜ್ಯದಂತಾಗಲಿ ಒಂದೇ ತಾಲೂಕದಾಗ ಇದ್ದಂಥ ಒಂದು 7 ವರ್ಷದಿಂದ 10 ವರ್ಷ ಹಿಡ್ಕೊಂಡು ಒಂದೇ ತಾಲೂಕಾಗ ಇದ್ದಂಥ ವಿಡಿಯೋಗಳನ್ನು ಬೇರೆ ತಾಲೂಕು ಬೇರೆ ಜಿಲ್ಲೆಗೆ ಏನಪ್ಪ ಅಂತ ವರ್ಗಾವಣೆ ಮಾಡಬೇಕಂತ ಆದೇಶ ಇತ್ತು. ಆ ಆದೇಶನ ಇವತ್ತು ಗಾಳಿ ತೂರಿ ಒಂದೇ ತಾಲೂಕದಲ್ಲಿ ಕಲಬುರಗಿ ತಾಲೂಕು ಅಥವಾ ಯಾವುದೇ ಒಂದು ಕಲಬುರಗಿ ಸುತ್ತಮುತ್ತ ಇರತಕ್ಕಂಥ ಒಂದೇ ತಾಲೂಕದಲ್ಲಿ ಏನಪ್ಪ ಅಂದರೆ ಪಂಚಾಯತಿಗಳು ಈ ಪಂಚಾಯತಿಗೆ ಆ ಪಂಚಾಯತಿ ಕಲಬುರಗಿ ತಾಲೂಕದಲ್ಲೇ ಕೂಡ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಒಂದೇ ತಾಲೂಕದಾಗ ಸತತವಾಗಿ 10-15 ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ. ಅಂಥವ್ರನ್ನು ಬೇರೆ ಜಿಲ್ಲೆ ಬೇರೆ ತಾಲೂಕಕ್ಕೆ ವರ್ಗಾವಣೆ ಮಾಡಬೇಕಂತಕ್ಕಂಥದ್ದು ನಮ್ಮದೊಂದು ಆಗ್ರಹ ಇದೆ. ಯಾಕಂತಂದರೆ ಬೇರೆ ಪಂಚಾಯತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ, ಇಲ್ಲಿ ಬಂದರೂ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ. ಕಲಬುರಗಿ ಸಿಟಿ ಸನಿ ಅಂತ ಇರ್ತಕ್ಕಂಥ ಪಂಚಾಯತಿಗಳು ಅವ್ರೇನಪ್ಪ ಅಂದ್ರೆ ಪಿ ಡಿ ಒಗಳು ಬರೀ ದುಡ್ಡು ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಸಿಟಿ ಸನಿ ಇದ್ದಂಥ ಕರ ವಸೂಲಿ ಆಗಲಿ ಇರ್ಬೋದು, ಬೇರೆ ಇನ್ನಿತರ ಒಂದು ದುಡ್ಡೇನು ಸಾಕಷ್ಟು ಜಮಾ ಆಗ್ತಾವ ಅಂಥ ದುಡ್ಡನ್ನು ಕೊಳ್ಳೆ ಹೊಡಿಯೋಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಸರ್ಕಾರದಿಂದ ಬಂದಂಥ ದುಡ್ಡು ಗ್ರಾಮಕ್ಕೆ ಮತ್ತು ಜನರಿಗೆ ಅಭಿವೃದ್ಧಿ ಮಾಡೋಂಥ ಕೆಲಸ ಮಾಡಬೇಕು. ಅದಕ್ಕಾಗಿ ನಮ್ಮದೊಂದು ಆಗ್ರಹ ಅದ. ಈ ಒಂದು ಜಿಲ್ಲೆದಂಥ ಮೊದಲೇನಿತ್ತು ಜಿಲ್ಲೆ ಬೇರೆ ತಾಲೂಕಕ್ಕೆ ವರ್ಗಾವಣೆ ಮಾಡಬೇಕಂತಂದು ಒಂದು ಆದೇಶ ಇತ್ತು. ಆ ಆದೇಶನ ಕಂಟಿನ್ಯೂ ಮಾಡ್ಬೇಕಂತೇಳಿ ಮೊನ್ನೆ ಉಸ್ತುವಾರಿ ಮಿನಿಸ್ಟ್ರಿಗಳಿಗೆ ಏನಪ್ಪ ಅಂತಂದ್ರೆ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಅದು ಏನಪ್ಪ ಆಗಲಿಲ್ಲ ಅಂತಂದರೆ ನಾವು ಜಿಲ್ಲೆದಂಥ ರಾಜ್ಯದಂಥ ಹೋರಾಟ ಮಾಡಬೇಕಾಗ್ತದೆ, ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಅವರಿಗೆ ಈ ಮುಖಾಂತರ ಹೇಳ್ತಾ ಇದ್ದೀವಿ.